TV20 ಕನ್ನಡ ವಾಹಿನಿಗೆ ಸ್ವಾಗತ. ಮೂಲಭೂತ ಸೌಕರ್ಯ ಕೊಡದೆ ಸಾರ್ವಜನಿಕರಿಗೆ ತೆರಿಗೆ ಕಟ್ಟುವಂತೆ ಆಗ್ರಹಿಸ್ತಾ ಇದ್ದಾರೆ ಬಾಗಲಕೋಟೆ ನಗರಸಭೆ. ಕೆಎಚ್ಪಿ ಕಾಲೋನಿ ಬಾಗಲಕೋಟೆ ನಿವಾಸಿಗಳಿಗೆ 4 ವರ್ಷದ ನೀರಿನ ಬಿಲ್ ಕಟ್ಟುವಂತೆ ಬಾಗಲಕೋಟೆ ನಗರಸಭೆಯಿಂದ ನೋಟಿಸ್ ಕೊಟ್ಟಿದ್ದು, ಅಲ್ಲಿ ಯಾವುದೇ ರೋಡ್ ಆಗಲಿ, ಮೂಲಭೂತ ಸೌಕರ್ಯವಾಗಲಿ ಮತ್ತೆ ಡ್ರೈನೇಜ್ ಆಗಲಿ ಕೆಲಸ ಮಾಡಿಲ್ಲ. ಆದ್ರೂ ಬಿಲ್ ಕಟ್ಟುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿನ ನಿವಾಸಿಗಳಿಗೆ ಒಂದು ಮನೆಗೆ 10,000 ರೂಪಾಯಿ ಕಟ್ಟಬೇಕು ಅಂತಿದ್ದಾರೆ ಅಲ್ಲಿನ ಸ್ಥಳೀಯರು. ಮುನ್ಸಿಪಾಲಿಟಿ ಕಮಿಷನರ್ ವಾಸನ್ ಬಿಲ್ ಕಟ್ಟದೆ ಹೋದ್ರೆ ನಿವಾಸಿಗಳ ಮನೆಯ ನೀರು ಕನೆಕ್ಷನ್ ಕಟ್ ಮಾಡುವುದಾಗಿ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಬೇಸರಗೊಂಡಿರುವಂತಹ ಸ್ಥಳೀಯರು ನಮಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಆಗ್ರಹಿಸಿದರು. ರೊಕ್ಕದ ವಿಚಾರ ನಮ್ಮ ಮೇಲಾಧಿಕಾರಿಗಳು ಕೇಳ್ತಿ ಹೋಗ್ರಿ. ನಾನೇನ್ ಮಾಡಕ್ ಬರಲ್ಲ, ನಮ್ಗೆ ಅಧಿಕಾರ ಇಲ್ಲ, ಮ್ಯಾಗೂ ಇಲ್ಲ ಕೆಳಗಿಲ್ರಿ, ನಾವು ಕಳಿಸ್ತೇವೆ. ನಮ್ಗೆ ಇದುವರೆಗೆ ನಿರ್ದೇಶನ ಇರೋದು ಯಾವುದೇ ಹಣಕಾಸಿನ ರಾಜ್ಯ ಇಲ್ಲ. ಈಗ ನಮಗೆ ಮನೆ ಕಂದಾಯನೇ ಇನ್ನು 3,95,00,000 ವಸೂಲಿ ಮಾಡಕ್ ಆರ್ಡರ್ ಮಾಡಿದೆ ಗೌರ್ಮೆಂಟ್. ನೋಡ್ರಿ, ಇದನ್ನೆಲ್ಲ ನಾವ್ ಹೇಳಕ್ ಬರಲ್ಲ, ಹೌದಾ? ನಾವು ನೌಕರಿ ಬಂದಿದ್ದೀವಿ. ಅಲ್ಲಲ್ಲ, ತಪ್ಪು ನಿಮ್ದಿಲ್ಲ, ಎಲ್ಲ ನಮ್ದೇ ಇರೋದು ಮುನ್ಸಿಪಾಲಿಟಿ. ಅದು ಸುಮ್ಮನೆ ಇದೆ ಅಷ್ಟೇ. ನಾವ್ ಹೇಳಿದ್ವಿ ನಮಗೆ ಬರೋ ಟ್ಯಾಕ್ಸ್ ಪಾವತಿ ಮಾಡ್ರಿ. ನಮ್ಮ ಅಧಿಕಾರಿಗಳು ಉತ್ತರ ಹೇಳಿ, ನೀರ್ ಬಿಟ್ಟರಿದ್ದಾರೆ, ವಸೂಲಿ ಮಾಡೋರಿದ್ದಾರೆ, ಯಾಕೆ ಹಿಂದಿನಿಂದ ಕೇಳಿದ್ರೆ ಉತ್ತರ ಹೇಳಿಕೆ ಅಂದ್ರೆ DC ರಿಪೋರ್ಟ್ ಮಾಡ್ತಾರೆ. ಅದೇನ್ ಆಕ್ಷನ್ ತಗೊಳ್ತಾರೆ DC ಮೇಡಮ್. ಅಲ್ಲಿ ನಿವಾಸಿಗಳು ನಾವು ಇವಾಗ ಒಂದು 10 ವರ್ಷ ಆಯ್ತು ನಾವು ಇಟ್ಕೊಂಡು. 2011ರಿಂದ ಮನಿ ಟ್ಯಾಕ್ಸ್ ಅಂತ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಏನೇನು ಬೇಕು ಮುನ್ಸಿಪಾಲಿಟಿ ಅವರೆಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಯಾವುದೇ ರೀತಿ ಸವಲತ್ತು ನಮ್ಗೆ ಒದಗಿಸಿಲ್ಲ ಅವರು. ಅಲ್ಲಿ ರೋಡ್ ಸರಿ ಇಲ್ಲ, ಗಟರ್ ಸರಿ ಇಲ್ಲ, ಡ್ರೈನೇಜ್ ಪ್ರಾಬ್ಲಮ್ ಇದೆ, ನೀರಿನ ಸಮಸ್ಯೆ ಇದೆ. ನಾವು ಎಷ್ಟೋ ದಿನದಿಂದ ಟ್ಯಾಂಕರ್ ನೀರು ಹಾಕಿಸ್ಕೊಂಡು ಬಳಸ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀವಿ. ಟ್ಯಾಂಕರ್ ಬಳಸಿದ್ವಿ ಭಾಳ ಮಂದಿ. ಆದರೂ ಈಗ ನೀರು ಒಂದು 6 ತಿಂಗಳಿಂದ ಹೊಳಿ ನೀರು ಅಂತೇಳಿ ಕನೆಕ್ಷನ್ ಕೊಟ್ಟರು. ಮತ್ತು ಅದಕ್ಕೆ ಮೀಟ್ರ್ ಒಂದು ಜೋಡ್ಸ್ಯಾರ್ರಿ. ಮೀಟ್ರದೇನೇನು ಕೊಟ್ಟಿಲ್ಲ. ಆದರೆ ಈಗ ನಮಗೆ 4 ವರ್ಷದ್ದು ಬಿಲ್ ಹಾಕ್ಕೊಡ್ರಿ, ನಾವು ನಿಮಗೆ ಬಿಲ್ ಕೊಡಬೇಕಾಗಿತ್ತು, 4 ವರ್ಷದ ಹಿಂದಿನ ಕೊಡಬೇಕಾಗಿತ್ತು, ನಮ್ಮ ಕಡೆ ತಪ್ಪಾಗೈತಿ, ನಾವು ಕೊಟ್ಟಿಲ್ಲ, ನೀವು ಆ 4 ವರ್ಷದ್ದು ಮತ್ತು ಈ ಚಾಲ್ತಿ ವರ್ಷದ್ದು ಬಿಲ್ ಹಾಕ್ಕೊಡ್ರಿ ಅಂತ ಕೊಡಕತ್ತಾರ. ಇದು ಯಾ ನ್ಯಾಯ ಹೇಳಿ? ಒತ್ತಾಯ ಮಾಡತ್ತಾರ. ನೀವು ನೀರಿನ ಬಿಲ್ ಕಟ್ ಮಾಡ್ತೀವಿ, ನೀರು ಬಂದ್ ಮಾಡ್ತೀವಿ ಅಂತ ಅನ್ನಕತ್ತಾರ. ಅದಕ್ಕೆ ನಾವು ಇಲ್ಲಿ ಸಾಹೇಬ್ರ ಕಡೆ ಬಂದಿದ್ದೀವಿ, ಕಮಿಷನರ್ ಕಡೆ ಬಂದಿದ್ವಿ. ಹಿಂಗಿದೆ ರೀ ಸರ್, ಸಾಹೇಬ್ರ ಮಾತಾಡ್ಬೇಕು, ನಮ್ಗೆ ನೀರಿನ ಸಮಸ್ಯೆ ಭಾಳ ಐತ್ರಿ, ನಾವು ನೀರು ತುಂಬಿಲ್ರಿ ಹಿಂಗಂತೆಲ್ಲ ಹೇಳ್ಕೊಂಡಿವಿ. ಹೇಳ್ಕೊಂಡ್ರೆ ನಮ್ಮ ಅಳ್ಳಲ್ಲ, ಅವ್ರು ಹೇಳೇ ಇಲ್ಲ. ಅವರು ಹೆಂಗ್ ಬೇಕಂಗ ನಮ್ಗೆ ಹೊರಗೆ ಕೆಟ್ಟದಾಗಿ ಮಾತಾಡಿದ್ರು. ಯಾರು ಹೊರಗೆ ಹೋಗಿ ಕಮಿಷನರ್ ಆಫೀಸ್ ಏನ್ ತಿಳ್ಕೊಂಡಿವಿ ನೀವು? ಏಕಾಏಕಿ ಬಂದಿದ್ದೀವಿ, ನಾವೇನಿಲ್ಲ ಸ್ಟ್ರೈಕ್ ಮಾಡಕ್ ಬಂದಿಲ್ಲ, ಹೇಳಕ್ ಬಂದಿದ್ದೀವಿ. ಹಿಂಗೈತ್ರಿ ಸರ, ನೋಡ್ರಿ ನಿಮ್ ಕೈಲಿ ಆದ್ರೆ ನಮಗ ಸಹಾಯ ಮಾಡ್ರಿ, ಇಲ್ಲಾಂದ್ರೆ ನೋಡೋಣ್ರಿ ಮುಂದಿಂದ ಅಂತೇಳಿ ಒಂದು 10 ನಿಮಿಷ ಕುಂದ್ರಿಸಿ ನಮ್ಮನ್ನ ಸಮಾಧಾನ ಕಲ್ಸಿದ್ರೆ ಅದು ಬೇರೆ ಮಾತಾಗ್ತಿತ್ತು. ಅವ್ರು ನಮ್ಗೆ ಹೆಂಗ್ ಬೇಕಂಗ್ ಮಾತಾಡಿ ಈಗ ನಮ್ ಕೈಲಿ ಆಗುದಿಲ್ರಿ, ನೀವ್ ಎಲ್ಲಿ ಹೋಗ್ರಿ, ಏನ್ ಮಾಡ್ಕೋತೀರಿ ಮಾಡ್ಕೋರಿ ಅಂತ. ಏನ್ ಮಾಡ್ಬೇಕು ನಾವು ಇವಾಗ? ಎಲ್ಲಿಗೆ ಹೋಗ್ಬೇಕು? ನಾವ್ ಯಾರಿಗೆ ಕೇಳ್ಬೇಕು ಹೇಳ್ರಿ? ನಮ್ಮ ಒಳಗೆ ಯಾರಿಗೆ ತೋರೋದು? 10,000 ಬಂದೈತ್ರಿ. 1 ವರ್ಷದಾಗ ಇದ್ದವ್ರಿಗೂ ಅಷ್ಟೇ ಬಂದೈತ್ರಿ. ಒಬ್ರು ಮಾತಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಸಹಿ ಇಲ್ರಿ, ಮತ್ತ ಯಾವ ವಿಷಯ ಅಂತ ಅನ್ನೋದು ಏನಿಲ್ಲ. ಚಾಲ್ತಿ ಅಂತ ಹಾಕ್ಯಾರ, ಹಿಂದಿನ ಅಂತ ಇಲ್ಲಿ ಹಾಕ್ಯಾರ, ದಂಡ ಅಂತ ಹಾಕ್ಯಾರ. ನಮಗ್ ನೋಟಿಸ್ ಕೊಟ್ಟ ಮೇಲೆ ನಾವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಾವು ದಂಡ ಅಂತ ಹೇಳಿವ್ರು. ನಾವು ಏನು ನೋಟಿಸೇ ಇಲ್ಲ, ಇದು ಫಸ್ಟ್ ನೋಟಿಸ್ ನಮಗೆ ಕೊಟ್ಟಿರೋದವ್ರು. ಮತ್ತು ಇದನ್ನ ನಾವು ಏನ್ ಮಾಡ್ಬೇಕು ಹೇಳ್ರಿ? ಕಟ್ ಹೋಗೋಣ ಹೇಳ್ರಿ, ನೋಡೋಣ. ಮೂಲ ಸೌಕರ್ಯ, ನೀರಿನ ಸೌಕರ್ಯ ಒದಗಿಸಬೇಕಾಗಿರೋದು ಮುನ್ಸಿಪಾಲಿಟಿದು ಕರ್ತವ್ಯ. ಅದನ್ನ ಕೇಳಕ್ ಬಂದಿದ್ದಕ್ಕೆ ನಮಗ ನ್ಯಾಯ ಕೊಡ್ತಾ ಇಲ್ಲ. ಈಗ ನಾವು ಮುಂದೆ ಏನ್ ಮಾಡ್ತೀರಿ ಮೇಡಮ್? ಏನ್ ಮಾಡ್ಬೇಕೀಗ? DC ಮೇಡಮ್ ಹತ್ರ ಹೋಗ್ತೀವಿ. ಅವ್ರು ಏನ್ ನಮಗೆ ಪರಿಹಾರ ಕೊಡ್ತಾರೋ ಏನ್ ಕೊಡ್ತಾರೋ ನೋಡೋಣ. ಇಲ್ಲ ನೀವು ಪತ್ರಕರ್ತರಿದ್ರೆ ನೀವು ನಮಗೆ ನ್ಯಾಯ ತೋರಿಸ್ಕೊಡ್ರಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಕೆಎಚ್ಪಿ ಕಾಲೋನಿ ಬಾಗಲಕೋಟೆ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಕೊಡ್ಲಿ ಎಂಬುದೇ TV20 ಕನ್ನಡ ವಾಹಿನಿಯ ಒತ್ತಾಸೆಯಾಗಿದೆ. ಪ್ರವೀಣ್ ಹಿರೇಮಠ್, TV20 ಕನ್ನಡ ನ್ಯೂಸ್, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.